ಜಮೀರ್ ಅಹಮದ್ ಖಾನ್ ಎಂಟ್ರಿಯಿಂದ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಡಮಾರ್ ಅನ್ನುವಂತ ವಾತಾವರಣ ಏನಾದರೂ ನಿರ್ಮಾಣ ಆಗ್ತದೆ. ದಾವಣಗೆರೆಗೆ ಬಂದರೂ ಕೂಡ ಜಮೀರ್ ಅಹಮದ್ ಖಾನ್ ಬಹಿರಂಗ ಪ್ರಚಾರಕ್ಕೆ ಯಾಕೆ ಬಂದಿಲ್ಲ? ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋಗಿ ಊಟ ಮಾಡಿಬಿಟ್ರೆ ದಾವಣಗೆರೆಯಲ್ಲಿರುವಂತಹ ಮುಸ್ಲಿಮರೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಡ್ತಾರ? ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರ? ಚುನಾವಣೆಗೆ ಕೇವಲ 3 ದಿನ ಬಾಕಿ ಇರುವಾಗ ದಾವಣಗೆರೆಯಲ್ಲಿ ಯಾವ ರೀತಿ ಇದೆ ಸಿಚುವೇಶನ್? ಜಮೀರ್ ಎಂಟ್ರಿಯಿಂದ ಕಾಂಗ್ರೆಸ್ ಡಮಾರ್ ಆಗುತ್ತಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಜಮೀರ್ ಅಹಮದ್ ಖಾನ್ ಎಂಟ್ರಿಯಿಂದ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಡಮಾರ್ ಅನ್ನುವಂಥ ವಾತಾವರಣ ಏನಾದರೂ ನಿರ್ಮಾಣ ಆಗ್ತಿದೆಯಾ? ದಾವಣಗೆರೆಗೆ ಬಂದರೂ ಕೂಡ ಜಮೀರ್ ಅಹಮದ್ ಖಾನ್ ಬಹಿರಂಗ ಪ್ರಚಾರಕ್ಕೆ ಯಾಕೆ ಬಂದಿಲ್ಲ? ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋಗಿ ಊಟ ಮಾಡಿಬಿಟ್ರೆ ದಾವಣಗೆರೆಯಲ್ಲಿರುವಂಥ ಮುಸ್ಲಿಮರೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಡ್ತಾರ? ಕಾಂಗ್ರೆಸ್ ಮುಸ್ಲಿಮರಿಗೆ ಮಾಡಿರೋ ಅವಮಾನವನ್ನು, ಅನ್ಯಾಯವನ್ನು ಮರೆತು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರ? ಚುನಾವಣೆಗೆ ಕೇವಲ 3 ದಿನ ಬಾಕಿ ಇರುವಾಗ ದಾವಣಗೆರೆಯಲ್ಲಿ ಯಾವ ರೀತಿ ಇದೆ ಸಿಚುವೇಶನ್? ಜಮೀರ್ ಎಂಟ್ರಿಯಿಂದ ಕಾಂಗ್ರೆಸ್ ಡಮಾರ್ ಆಗುತ್ತಾ? ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಭಾರಿ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ. ಅಲ್ಪಸಂಖ್ಯಾತರು ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ಯಾವ ತೀರ್ಮಾನವನ್ನು ಮಾಡ್ತಾರೆ ಅಂತ ಕೊನೆಯ ದಿನಗಳು ಚುನಾವಣೆಗೆ ಹತ್ತಿರ ಬಂದರೂ ಕೂಡ ಗೊತ್ತಾಗ್ತಾ ಇಲ್ಲ. ಅಕ್ಷರಶಃ ಮೊಹರಂನ ಕತ್ತಲ್ ರಾತ್ರಿ ಥರ ದಾವಣಗೆರೆ ದಕ್ಷಿಣದ ಮುಸ್ಲಿಮರ ಪರಿಸ್ಥಿತಿ ಆಗ್ತಾ ಇದೆ. ಯಾವ ಸಮಯದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೈಲ್ವಾನ್ ಸಾದಿಕ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನು ಕೇಳಿ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಅದು ಇಷ್ಟನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ಬೆಂಬಲಿಸಬಾರ್ದು ದಾವಣಗೆರೆ ದಕ್ಷಿಣದಲ್ಲಿ ಅಂತ ಮುಸ್ಲಿಮರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರ ಈ ನಡೆಯಿಂದ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಅನ್ನೋ ಥರ ಆಗಿದೆ. ಕಳೆದ 3 ದಶಕಗಳಿಂದ 30 ವರ್ಷಗಳಿಂದ ಕಾಂಗ್ರೆಸ್ನ ಬೆಂಬಲಿಸುತ್ತಿದ್ದಂತಹ ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಈ ಬಾರಿ ಯಾರಿಗೆ ಮತ ನೀಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಕಾರಣ ಯಾರು ಹಾಗಾದ್ರೆ? ಇದಕ್ಕೆಲ್ಲ ಕಾರಣ ದಿ ಒನ್ ಆ್ಯಂಡ್ ಓನ್ಲಿ ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತ ಇದ್ದಿಲ್ಲ, ನಮ್ಮ ಮುಖಂಡರು ಇದ್ದಿಲ್ಲ, ಕಾಂಗ್ರೆಸ್ ನಲ್ಲಿ ಕೊಡ್ಬೇಕನ್ನ. ಸಾದಿಕ್ ಪೈಲನ್ರಿ ಸೂಟ್ ತಂದಲ್ರಿ, ಅವ್ನ ಬಡುಗರಿಗೆ ಅಂಜುತ್ತಾನ. ಆ ಸಾದಿಕ್ ಪೈಲನು ಅವ್ರ ಅಪ್ಪ ಅವ್ರ ಮನೆಯಾಗ ಅಷ್ಟೇ ಓಟ್ ಹಾಕ್ಬೇಕು. ಅವನಿಗೆ ಕಾಂಗ್ರೆಸ್ಗೆ ನಾವು ಹಾಕಲ್ರಿ. ಅವ್ನ್ ದುಡ್ಡು ಕೊಟ್ಟಿರ್ಬೋದು, ತಂದಿರ್ಬೋದು, ವ್ಯಾಪಾರ ಆಗಿರ್ಬೋದು. ನಾವು ಈ ಸತಿ ಅಂದ್ರೇನ್ರಿ, ನನ್ ಮಗ ವಿಡಿಯೋ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ನೋಡ್ತಾರೆ. LKG ಮಕ್ಕಳು ಸಾಧ್ಯ ಇಲ್ಲ. ಬೇರೆ ಗೆಲ್ಲಿಸ್ಬೇಕು, ಅವ್ರಿಗೆ ಗೆಲ್ಲಿಸಬಾರ್ದು ಕಾಂಗ್ರೆಸ್ ಅವರಿಗೆ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಇದ್ದಾಗ ಜಮೀರ್ ಅಹಮದ್ ಖಾನ್ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಕೊಟ್ಟಿದ್ರು. ದಾವಣಗೆರೆಗೆ ವಾರಕ್ಕೊಂದರಂತೆ ಭೇಟಿ ಕೊಟ್ಟಿದ್ದಂತಹ ಜಮೀರ್ ಅಹಮದ್ ಖಾನ್ ಹೋದಾಗಲೆಲ್ಲ ಪ್ರೆಸ್ ಮೀಟ್ ಮಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನೋ ಥರ ಅಲ್ಪಸಂಖ್ಯಾತರನ್ನ ಪ್ರೊವೋಕ್ ಮಾಡಿದ್ರು, ಅವರಿಗೆ ಭರವಸೆ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಪಸಂಖ್ಯಾತರಿಗೆ ದಾವಣಗೆರೆಯಲ್ಲಿ ಟಿಕೆಟ್ ಕೊಡಲಿಕ್ಕೆ ಮನಸ್ಸು ಮಾಡಲಿಲ್ಲ. ಟಿಕೆಟ್ ಕೊಟ್ಟಿದ್ದು ಶಾಮನೂರು ಕುಟುಂಬದ ಕುಡಿ ಸಮರ್ಥ್ ಶಾಮನೂರಿಗೆ. ಆವಾಗಲೇ ತಿರುಗಿ ಬಿದ್ದಿದ್ರು ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಲೇಬೇಕು ಅಂತ. ಆದರೆ ಅಳೆದು ತೂಗಿ ಹಾಗೋ ಹೀಗೋ ಮಾಡಿ ಅಲ್ಪಸಂಖ್ಯಾತರ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಪೈಲ್ವಾನ್ ಸಾದಿಕ್ ಅವರ ಜೊತೆ ಡೀಲ್ ಮಾಡಿಕೊಳ್ತು. ಡೀಲ್ ಯಶಸ್ವಿ ಆದ ಮೇಲೆ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿರ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಭಾವಿಸಿದ್ರು. ಆದರೆ ಪರಿಸ್ಥಿತಿ ಬದಲಾಗಲಿಲ್ಲ. ಸಾದಿಕ್ ಮಾತ್ರ ಸೈಲೆಂಟ್ ಆದರೂ ಅಲ್ಪಸಂಖ್ಯಾತರು ಯಾರು ಸೈಲೆಂಟ್ ಆಗಲಿಲ್ಲ. SDPI ಅಭ್ಯರ್ಥಿ ಜೊತೆ ಮುಸ್ಲಿಂ ಮುಖಂಡರು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ರು. ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಅನ್ನೋ ಥರ ಆಗಿತ್ತು. ಜಮೀರ್ ಅಹಮದ್ ಖಾನ್ SS ಮಲ್ಲಿಕಾರ್ಜುನ್ ನಡುವಿನ ಜಗಳ ತಾರಕ ಮಟ್ಟಕ್ಕೆ ಹೋಗಿ ಏಕವಚನದಲ್ಲಿ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುವ ಹಂತಕ್ಕೆ ಹೋಗಿ ಈ ಇಬ್ಬರು ನಾಯಕರು ಮುಟ್ಟಿದ್ರು. ಇದಕ್ಕೆ ತೇಪೆ ಹಚ್ಚೋ ಥರ ನಿನ್ನೆ ದಾವಣಗೆರೆಗೆ ಬಂದಂಥ ಜಮೀರ್ ಅಹಮದ್ ಖಾನ್ ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟವನ್ನು ಮಾಡಿದ್ದಾರೆ. ಆದರೆ ಬಹಿರಂಗ ಪ್ರಚಾರವನ್ನು ನಡೆಸಿಲ್ಲ. ಬಹಿರಂಗ ಪ್ರಚಾರ ನಡೆಸಿದರೆ ಜಮೀರ್ ಅಹಮದ್ ಖಾನ್ ಎಂಟ್ರಿಯಿಂದ ಕಾಂಗ್ರೆಸ್ ಡಮಾರ್ ಆಗುತ್ತೆ ಅನ್ನೋ ಮೂಲಗಳ ಮಾಹಿತಿ ಕಾಂಗ್ರೆಸ್ಗೇನಾದರೂ
ಹಿನ್ನಡೆ ತರುತ್ತಾ ಹಾಗಾದ್ರೆ? ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಜಮೀರ್ ಅಹಮದ್ ಖಾನ್ ನೆಪಕ್ಕಷ್ಟೇ ಬಂದು ಕೆಲಸ ಮಾಡ್ತಾ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ? ಮುಂದಿನ 3 ದಿನಗಳಲ್ಲಿ ಮತದಾನ. ಇಂಥ ಸಂದರ್ಭದಲ್ಲಿ ಆಗಿರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಈ ಎಲ್ಲದಕ್ಕೂ ಕುತೂಹಲ ಇದೇ ತಾರೀಕು 9ರಂದು ನಡೆಯುವ ಚುನಾವಣೆಯಲ್ಲಿ ಮತದಾರ ತೋರಿಸ್ತಾನೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.